ಭೂಮಿ ಸುಮಾರು 1572 ಇಸ್ವಿ ಆದಮೇಲೆ ರಾಜರು ಉತ್ತರ ಕನ್ನಡಕ್ಕೆ ಬಂದರು ಅಂತ ಇತಿಹಾಸ ಹೇಳ್ತೀವಿ. ಅಂದರೆ ರಕ್ಕಸ ತಂಗಡಿ ಅಥವಾ ತಾಳಿಕೋಟೆ ಯುದ್ಧ ಆದ ಮೇಲೆ ವಿಜಯನಗರ ಸಾಮ್ರಾಜ್ಯ ಪತನ ಆಗಿಬಿಟ್ಟವಾಗ ನಂತರದಲ್ಲಿ ಮತ್ತೆ ವಿಜಯನಗರಕ್ಕೆ ಹೋಗ್ತಕ್ಕಂಥ ಪ್ರಸಕ್ತಿ ಬರಲಿಲ್ಲ. ನಂತರ ಉಡುಪಿಯ ಒಂದು ವ್ಯವಸ್ಥೆ ಇತ್ಯಾದಿಗಳನ್ನು ಮಾಡಿದಂಥ ವಾದಿರಾಜರು ತಮ್ಮ 3ನೇ ಪರ್ಯಾಯವನ್ನು ಮುಗಿಸಿ ನಂತರದಲ್ಲಿ ಉತ್ತರ ಕನ್ನಡಕ್ಕೆ ಬಂದು ಇಲ್ಲಿ ಪರಮಾತ್ಮನ ಒಂದು ಸೂಚನೆ ಯಾಕೆ ಬಂದರು ಅನ್ನೋದಕ್ಕೆ ಈಗೇನು ರಾಜರ ಒಂದು ಪಂಚವೃಂದಾವನ ಸನ್ನಿಧಾನ ಉಂಟೋ ಅದು ಹಯಗ್ರೀವ ದೇವರ ಗುಹಾ. ಅಂದರೆ ಪ್ರತ್ಯಕ್ಷರಾದಂತೆ ಸ್ಪಷ್ಟವಾಗಿ ತೀರ್ಥಪ್ರಬಂಧ ಉತ್ತರ ಪ್ರಬಂಧದ ಕೊನೆಯಲ್ಲದೆ ಯತ್ರ ಕ್ಷೇತ್ರೇ ವಿಧೇಸತ್ರೆ ಹಯಗ್ರೀವೋ ಹವಾತರ ಈ ರೀತಿಯಾಗಿ ಆ ಭಗವಂತ ಇನ್ನೊಂದು ಪಾದ ಇಟ್ಟ ಸನ್ನಿಧಿಯೇ ಸೋದಾಕ್ಷಿ. ಆದ್ದರಿಂದಲೇ ರಾಜರು ತಮ್ಮ ಬೃಂದಾವನ ಸನ್ನಿಧಿ ಹಯಗ್ರೀವ ದೇವರ ಅಧಿಪತಿಯಾಗಿರ್ತಕ್ಕಂಥ ಬೃಂದಾವನ ಸನ್ನಿಧಿಯನ್ನಾಗಿ ನಿರ್ಮಾಣ ಮಾಡಿದ್ರು. ಯಾವ ಹಾವು ಎರಡನ್ನು ತೋರಿಸಿತ್ತದೆ, ಆದರೆ ಅವರ ಒಂದು ತಪಸ್ಸಿನ ಪ್ರಭಾವದಿಂದ ಆಗಿರ್ತಕ್ಕಂಥದ್ದು ಈ ಒಂದು ಪರಿಸರದಲ್ಲಿ ಅಂತ ನಾವು ಸ್ಪಷ್ಟವಾಗಿ ತಿಳಿಬಹುದು. ಈ ನದಿ ಸಾಕ್ಷಾತ್ ಸಮುದ್ರಕ್ಕೆ ಸೇರ್ತಕ್ಕಂಥ ನದಿ ಮುದೇ ಸ್ತ್ರೀಯಂ ಕೃತ್ಯಂ ನದೀನ ಹೃದಯಂಗಮ ಗಂಗೋತ್ಗಂಗ ದೃಶ್ಯತೆ ಸ್ವರ್ಗಾಧಿಪತಿ. ಹೀಗೆಲ್ಲ ಒಬ್ಬೊಬ್ಬರಿಗೆ ಒಂದು ಗುಣ ಇದ್ದರೆ ಅಷ್ಟು 8 ಗುಣ ಉಂಟು ಅಂತ ಹೇಳ್ಬೇಕಾದ್ರೆ ಈ ಔಚಿತ್ಯದಿಂದ ಆ ಶ್ಲೋಕವನ್ನು ರಾಜರೇ ಮಾಡಿದ್ದಾರೆ. ಅರ್ಥವನ್ನು ನಮಗೆ ಆ ಪುರುಷಾರ್ಥ ಪ್ರಯೋಜಕವಾದಂತಹ ಸಾಧನ ವಿಶೇಷವನ್ನು ಅಂಥ ಒಂದು ಹಿರಿದಾದಂಥ ಒಂದು ಸನ್ನಿಧಿ ಇಲ್ಲಿ ನಮಗೆ ಈ ಎಲ್ಲರ ಒಂದು ಪರಿಶ್ರಮದಿಂದ ಅನೇಕ ಲೋಪದೋಷಾದಿಗಳು ಇರಬಹುದು ಸ್ವಾಮಿ, ನ್ಯೂನತೆಯೂ ಇರಬಹುದು, ಅವರೆಲ್ಲ ತಾವು ಅದನ್ನು ಕ್ಷಮಾ ಮಾಡಬೇಕು ಅಂತ ಮೊದಲೇನೇ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಕಾರಣ ಅವ್ರದೊಂದು ದೊಡ್ಡ ಸಾಹಸ ನಿಜವಾಗಿ ಮಾಡಬೇಕಂದ್ರೆ ಸುಮ್ಮನೆ ಬಂದು ಸ್ನಾನ ಮಾಡಿ ಹೋಗೋದೇ ಅಷ್ಟು ಸುಲಭವಾದಂಥದ್ದಲ್ಲ. ಇಷ್ಟೆಲ್ಲ ಸಾಮಗ್ರಿಯನ್ನು ಕೂಡ ಇವತ್ತು ತಂದು ಈ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಏನೆಲ್ಲರೂ ಒಬ್ಬರ ಹೆಸರು ಹೇಳಿಕ್ಕೆ ಹೋಗಲ್ಲ, ಎಲ್ಲರಿಗೂ ಕೂಡ ಇದು ಇಂತಹ ಶ್ರೇಯಸ್ಸನ್ನೋದವರಿಗೆ ಸಲ್ತದೆ. ಪರಮ ಪೂಜ್ಯ ಶ್ರೀಪಾದಂಗಳವರು ಕೂಡ ಅನುಗ್ರಹ ಸಂದೇಶವನ್ನು ನೀಡಿ ಆಶೀರ್ವದಿಸ್ತಕ್ಕವರಿದ್ದಾರೆ. ಆದ್ದರಿಂದ ಈ ಪುಣ್ಯ ಸನ್ನಿಧಿಯಲ್ಲಿ ನಾವೆಲ್ಲ ಸೇರಿದ್ದೇವೆ. ಪರಮ ಪೂಜ್ಯ ಶ್ರೀಪಾದಂಗಳವರು ಅವರು ನಮಗಿಂತ ಅಂದರೆ ಆರಾಧ್ಯ ದೇವರ ಒಂದು ಸನ್ನಿಧಾನವೂ ಬಂದಿದೆ. ಸನ್ನಿಧಾನದ ಕಾರಣ ಅವರಲ್ಲಿ ತಪಸ್ಸು ಮಾಡಿರ್ತಕ್ಕಂಥದ್ದು ಅನ್ನೋ ದೃಷ್ಟಿಯಿಂದಲೂ ಕೂಡ ಹೀಗೆ ಇಷ್ಟು ಉತ್ಕೃಷ್ಟವಾದ
ತಪೋ ವಿದ್ಯಾರತ್ಯಾಗ ಸದ್ಗುಣೋಖಾಕರಾಹಂ ವಾದಿರಾಜಗುರುನ್ ವಂದೇ ಹೇಗುರುಶ್ರೀ ಶ್ರೀ ಗುರುಭ್ಯೋ ನಮಃ. ಈಗ ನಾವು ಒಂದು ಮನೆ ಕಟ್ಟಬೇಕು, ಜಾಗ ತಗೊಳ್ಬೇಕು ಅಂತ ಆದಾಗ ಆ ಜಾಗ ಎಂಥದ್ದು ಅಂತ ನಾವು ನೋಡ್ತೇವೆ. ಅದರಲ್ಲಿ ಏನಾದರೂ ಕೆಟ್ಟ ಘಟನೆ ಆಗಿದೆ ಅಥವಾ ಎಲ್ಲಿ ಉಂಟು, ಅದರ ದೋಷ ಏನಾದರೂ ಉಂಟು ಅದರಲ್ಲಿ ಅಂತೆಲ್ಲ ನೋಡ್ತೇವೆ. ಇದ್ರೆ ಪರಿಹಾರ ಮಾಡಿ ಕೃಷ್ಣಾಯ ವಾಸುದೇವಾಯ ಹಯೇ ಪರಮಾತ್ಮನೇ ಶ್ರೀ ಗುರುಭ್ಯೋ ನಮಃ. ಹಯಗ್ರೀವ ಭಕ್ತ ಮಂಡಳಿಯವರು ಈ ತಪೋಭೂಮಿಯಲ್ಲಿ ತಪೋವನದಲ್ಲಿ 10 ವರ್ಷದಿಂದ ತಾವು ಈ ಕಾರ್ಯಕ್ರಮವನ್ನು ಮಾಡುತ್ತಾ ಬಂದಿದ್ದಾರೆ. ಅಂದರೆ ದಶಮಾನೋತ್ಸವವನ್ನು ಇಲ್ಲೀಗ ಆಚರಣೆ ಮಾಡ್ತಾ ಇದ್ದಾರೆ. ಸಂಸ್ಕೃತದಲ್ಲಿ ದಶ ಎಂಬುದಕ್ಕೆ ಒಂದು ಅರ್ಥವನ್ನು ಮಾಡಿದ್ದಾರೆ. ಏನೆಂದರೆ ಆಚಾರ ಮಂತ್ರವನ್ನು ಹೇಳಬೇಕಾದರೆ ದಶಪ್ರವೃತ್ತಿಗಳು ಎಂಬಂತಹ ಒಂದು ವಿಶೇಷವನ್ನು ವ್ಯಾಸಾಯ ಧರ್ಮನಾಶಾಯ ಶ್ರೀಶಾಯ ಗುಣರಾಶೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌ ಘಾಕರಾನಹಂ ವಾದಿರಾಜ ಗುರುನ್ ವಂದೇ ಹಯಗ್ರೀವದಯಾಶ್ರಯಾನ್. ಶ್ರೀ ಗುರುಭ್ಯೋ ನಮಃ. ಪವಿತ್ರವಾದಂತಹ ತಪೋವನ ಕ್ಷೇತ್ರದಲ್ಲಿ ನಾವೆಲ್ಲ ಸೇರಿದ್ದೇವೆ. ಇಂತಹ ಒಂದು ತಪೋವನ ಕ್ಷೇತ್ರ ಸಾರ್ವಭೌಮರು ಶ್ರೀ ವಾದಿರಾಜ ಗುರು ಸಾರ್ವಭೌಮರು ಇಲ್ಲಿ ಬಂದು ತಪಸ್ಸು ಮಾಡಿದ್ರಿಂದ ಇದಕ್ಕೆ ತಪೋವನ ಅಂತ ಹೆಸರು ಅರ್ಥ ಅಲ್ಲ. ಈ ಕ್ಷೇತ್ರ ಇದು ಯುಗಾಂತರದ ಕ್ಷೇತ್ರವನ್ನ ತನ್ನ ತಪಸ್ಸಿಗೆ ಆಯ್ಕೆ ಮಾಡಿಕೊಂಡದ್ದು ವಾದಿರಾಜರಾದ್ದರಿಂದ ಇಂತಹ ಒಂದು ಅದ್ಭುತವಾದಂತಹ ಕ್ಷೇತ್ರ ಅದು ವಾದಿರಾಜರಿಂದಾಗಿ ನಮಗೆಲ್ಲ ಕಾಣಲಿಕ್ಕೆ ಸಿಕ್ತು. ಇಲ್ಲದೆ ಹೋದರೆ ವಾದಿರಾಜರು ಅಂತಹ ಉಡುಪಿ ಕ್ಷೇತ್ರವನ್ನು ಬಿಟ್ಟು ಇಲ್ಲಿಗೆ ಬರಬೇಕಾಗಿರಲಿಲ್ಲ. ಆ ಕ್ಷೇತ್ರಕ್ಕೆ ಸಾದೃಶ್ಯವಾಗಿ ಇರುವಂತಹ ಇನ್ನೊಂದು ಕ್ಷೇತ್ರ ಇದು. ಉಡುಪಿಗಿಂತ ಹೆಚ್ಚಿಗೆ ಅಂತ ಹೇಳಬೇಕಾಗಿಲ್ಲ, ಅಥವಾ ಈ ಒಂದು ಕ್ಷೇತ್ರ ಉಡುಪಿಗಿಂತ ಕಡಿಮೆ ಅಂತ ಹೇಳಬೇಕಾಗಿಲ್ಲ. ಆ ಕ್ಷೇತ್ರ ಆ ಹಯಗ್ರೀವ ದೇವರ ವಿಶೇಷ ಸಾನ್ನಿಧ್ಯ ಇರುವಂತಹ ಕ್ಷೇತ್ರ ಇದು. ಆದ್ದರಿಂದ ಆ ಕ್ಷೇತ್ರವನ್ನು ವಾದಿರಾಜರು ತಮ್ಮ ತಪಸ್ಸಿಗೆ ಆಯ್ಕೆ ಮಾಡಿಕೊಂಡ್ರು. ಆ ತಪೋವನ ಕ್ಷೇತ್ರವನ್ನು ಅವರು ಪ್ರಪಂಚಕ್ಕೆ ಪರಿಚಯಿಸಿಕೊಟ್ರು. ಸಾಮಾನ್ಯವಾಗಿ ನಾವೆಲ್ಲ ವಾದಿರಾಜರನ್ನ ಉಪಾಸನೆ ಮಾಡಬೇಕಾದ್ರೆ, ಸ್ತೋತ್ರ ಮಾಡಬೇಕಾದ್ರೆ ಕಾಮಧೇನು ಅಂತ ಹೇಳ್ತೇವೆ. ಕಾಮಧೇನು ಯಥಾಪೂರ್ವಂ ಸರ್ವಾಭೀಷ್ಟ ಫಲಪ್ರದ ಅಂತ. ಹೇಗೆ ಕಾಮಧೇನು ಅದನ್ನು ಸೇವಿಸುವವರ ಎಲ್ಲ ಅಭೀಷ್ಟವನ್ನು ಅದು ಈಡೇರಿಸ್ತದೋ, ಅದೇ ರೀತಿಯಾಗಿ ವಾದಿರಾಜರು ಕೂಡ ತನ್ನನ್ನು ಸೇವಿಸುವವರ ಅಭೀಷ್ಟವನ್ನು ಈಡೇರಿಸ್ತದೆ ಅಂತ ಹೇಳಿ ಅದರ ತಾತ್ಪರ್ಯ. ಮಹಾಭಾರತದಲ್ಲಿ ಚರ್ಚೆ ಬರ್ತದೆ. ಒಂದು ಶಾಂತಿ ಪರ್ವದಲ್ಲಿ ಒಂದು ಚರ್ಚೆ ಇದೆ. ಈ ಧೇನು ಎನ್ನುವಂಥದ್ದು ಯಾರಿಗೆ ಸಂಬಂಧಪಟ್ಟದ್ದು ಅಂತ ಹೇಳಬೇಕಾದ್ರೆ ಒಂದು ಚರ್ಚೆಯನ್ನ ಹೇಳ್ತಾರೆ. ಧೇನುರು ವತ್ಸಸ್ಯ ಗೋಪ ಪಯಃಪಿಬತಿ ತಸ್ತಸ್ಯಾಹ ಧೇನುಸ್ತಸ್ಯೇತಿ ನಿಶ್ಚಯ ಅಂತ. ಈ ಧೇನು, ಈ ಹಸು ಎನ್ನುವಂಥದ್ದು ಯಾರಿಗೆ ಸಂಬಂಧಪಟ್ಟದ್ದು? ವತ್ಸಸ್ಯ ಅದರ ಕರುವಿಗೆ ಸಂಬಂಧಪಟ್ಟದ್ದಾ? ಯಾಕೆ ಅಂತ ಹೇಳಿದ್ರೆ ಕರು ಬಿಟ್ಟು ನಾವು ಹಾಲು ಕರೀತೇವೆ. ಮೊದಲು ಕರು ಹಾಲನ್ನು ಕುಡಿ ಸಾಕುವಂತಹ ಯಜಮಾನನಿಗೆ ಸಂಬಂಧಪಟ್ಟದ್ದು ಈ ಹಸು. ಮತ್ತೊಂದು ಕೊನೆಗೆ ಹೇಳಿದ್ದು ತಸ್ಕರಸ್ಯ ಚ, ಈ ಹಸುವನ್ನು ಕದ್ಕೊಂಡು ಹೋಗ್ತಾನೆ ನೋಡಿ, ಅದು ನಮ್ಮಲ್ಲಿ ಈಗಲೂ ಇದ್ದಾರೆ ಈ ಹಸು ಕಳ್ಳರು. ಆ ಕಳ್ಳರಿಗೆ ಸಂಬಂಧಪಟ್ಟದ್ದ ಅಂತ ಎಲ್ಲ ವಿಕಲ್ಪಗಳನ್ನು ಮಾಡಿಕೊಂಡು ಪ್ರಶ್ನೆ ಮಾಡಿದ್ದಾರೆ. ಈ ಹಸು ಗುಣರಾಶೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಕಾಮಧೇನುರ್ ಯಥಾ ಪೂರ್ವಂ ಸರ್ವಾಭೀಷ್ಟ ಪದಪ್ರದ ತಥಾ ಕಲೌ ವಾದಿರಾಜ ಶ್ರೀಪಾದೋ ಭೀಷ್ಟದ ಸತಾಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಮಾಘ ಮಾಸದ ಎಲ್ಲ ಜನ ಪ್ರಯಾಗಕ್ಕೆ ಧಾವಂತ ಮಾಡ್ತಾರೆ. ಮಾಘ ಮಾಸದಲ್ಲಿ ಸ್ನಾನ ಮಾಡಬೇಕು ಅಂತ. ಅಘ ಅಂದರೆ ಪಾಪ ಅಂತೆ, ಮಾ ಅಂದರೆ ಇಲ್ಲ ಅಂತೆ. ಈ ಮಾಘ ಮಾಸದಲ್ಲಿ ಬೆಳಗ್ಗೆದ್ದು ಪ್ರಯಾಗದಲ್ಲಿ ಸ್ನಾನ ಮಾಡಿದರೆ ತೀರ್ಥರಾಜದಲ್ಲಿ ಎಲ್ಲ ಪಾಪಗಳು ಕೂಡ ದೂರ ಆಗ್ತದೆ. ಅಷ್ಟು ದೂರ ಹೋಗಬೇಕು ನಾವು.
ಅದಕ್ಕೆ ವಾದಿರಾಜ ಗುರು ಸಾರ್ವಭೌಮರು ನಮ್ಮ ಮೇಲೆ ತುಂಬ ಕಾರುಣ್ಯವನ್ನು नमोस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्वैव हि ಅಹಂಕಾರ ಶುರುವಾಗ್ತದೆ. ಆ ನಿಟ್ಟಿನಲ್ಲಿ ಅಹಂಕಾರ ಬಿಡಬೇಕು. ಬಾಳೆ ಎಲೆ ಹೇಳ್ತದಂತೆ ಎಲ್ಲರಿಗಿಂತಲೂ ಕೂಡ ಶ್ರೇಷ್ಠ ನಾನು ಅಂತ ಬಾಳೆ ಎಲೆ ಹೇಳ್ತದೆ. ಪಕ್ಕದಲ್ಲಿರುವ ವಿಳೆದೆಲೆ ಹೇಳ್ತದಂತೆ ನೀನೇನು ಶ್ರೇಷ್ಠನೋ, ಊಟ ಆಗುವವರೆಗೂ ನಿನ್ನ ಸ್ಥಾನ, ಊಟ ಆದ ಮೇಲೆ ನಿನ್ನನ್ನ ತಿಪ್ಪೆಗೆ ಎಸೀತಾರೆ, ನೀನೇನು ಶ್ರೇಷ್ಠ ಅಂತ. ಅದಕ್ಕೆ ವಿಳೆದೆಲೆ ಹೇಳ್ತದಂತೆ ನಾನು ಶ್ರೇಷ್ಠ ನೋಡು, ಯಾರ ಮನೆಯ ಊಟ ಆದ ಮೇಲೂ ಅದೆಲ್ಲವನ್ನ ಕರಗಿಸುವ ಶಕ್ತಿ ನನ್ನಲ್ಲಿ ಇದೆ ತಾಂಬೂಲ, ಹೀಗಾಗಿ ನಾನು ಶ್ರೇಷ್ಠ ಅಂತ ವಿಳೆದೆಲೆ ಹೇಳ್ತದಂತೆ. ಅದಕ್ಕೆ ಪಕ್ಕದಲ್ಲಿರುವ ಕರಿಬೇವು ಹೇಳ್ತದಂತೆ ಹುಚ್ಚ ನೀನೇನು ಶ್ರೇಷ್ಠ, ಬಾಯಿಯಲ್ಲಿ ಅಗೆದ ಮೇಲೆ ನಿನ್ನನ್ನೆಲ್ಲ ದಾರಿಯಲ್ಲಿ ಉಗುಳ್ತಾ ಹೋಗ್ತಾರೆ, ನೀನೇನು ಶ್ರೇಷ್ಠ ಅಂತ ಬೈತದಂತೆ. ಅದಕ್ಕೆ ಪಕ್ಕದಲ್ಲಿರುವ ಕರಿಬೇವು ಹೇಳ್ತದೆ ನಾನು ಶ್ರೇಷ್ಠ, ಯಾರದೇ ಮನೆಯ ಒಗ್ಗರಣೆ ಆಗೆಗೆ ಬರುವವರೆಗೂ ನಿನ್ನ ಆಟ, ಎಲೆಗೆ ಬಂದರೆ ನಿನ್ನನ್ನ ಎತ್ತಿ ಹೊರಗಡೆ ಇಡ್ತಾರೆ. ಯಾವುದನ್ನೂ ಮಾತನಾಡದೆ ಇರುವ ಒಂದು ಎಲೆ ಹಾಗೇ ಕುಳಿತಿದೆ, ಅದನ್ನ ನೋಡಿದರು ಸ್ವಾಮಿಗಳು ಎತ್ತಿ ಭಗವಂತನ ಪಾದಕ್ಕೆ ಇಟ್ಟರು. ಆಗ ಆ ಎಲೆ ಹೇಳ್ತಂತೆ ವಿಳೆದೆಲೆ ಬಾಳೆ ಎಲೆ ನೀನು ಅಹಂಕಾರ ಪಟ್ಟೆ ತಿಪ್ಪೆಗೆ ಬಿದ್ದೆ, ವಿಳೆದೆಲೆ ನೀನು ಅಹಂಕಾರ ಪಟ್ಟೆ ದಾರಿಯಲ್ಲಿ ಬಿದ್ದೆ, ಕರಿಬೇವು ನೀನು ಅಹಂಕಾರ ಪಟ್ಟೆ ಎಲೆಯ ಹೊರಗೆ ಬಿದ್ದೆ, ನಾನು ಅಹಂಕಾರ ಬಿಟ್ಟೆ ಭಗವಂತನ ಪಾದ ಸೇರಿದೆ, ನಾನು ತುಳಸಿ ಎನಿದ್ದರೇನು ತುಳಸಿ ಇಲ್ಲದ ಪೂಜೆ ಹರಿವಲ್ಲನೋ ಕೊಳ್ಳನೋ ಎನ್ನುವುದಾಗಿ ಮೊದಲು ನಾವು ಅಹಂಕಾರ ಬಿಟ್ಟಿದ್ದೆ. ಆದರೆ ದೇವರ ಪಾದ ನಮಗೆ ಗಟ್ಟಿಯಾಗಿ ನಾವು ಬಾಗಿದಾಗ ಮಾತ್ರ ನಮ್ಮನ್ನ ದೇವರು ತನ್ನ ಮುಂದೆ ಬೀಗುವಂತೆ ಮಾಡ್ತಾನೆ. ಅದನ್ನೇ ವಾದಿರಾಜರು ಕರವು ಪ್ರದರ್ಶನೆ ನಿತ್ಯಂ ಸುಖತೀರ್ಥಸ್ಯ ಲೇಖನೆ ಪದಾಲಾಪೆ ಪದುತ್ತಿಷ್ಟ ಭೋಜನೆ ಗುರುಜಿಕ್ವಿಕಾಂ ಅಂತ ಹೇಳ್ತಾ ಎಲ್ಲ ಇಂದ್ರಿಯಗಳನ್ನ ದೇವರಿಗೆ ಸಮರ್ಪಣೆ ಮಾಡಿದಾಗ ಮಾತ್ರ ದೇವರು ನಮ್ಮ ಬಳಿ ಬರ್ತಾನೆ. ಅದಕ್ಕೆ ನೋಡಿ ಆ ಎಲ್ಲವನ್ನೂ ದೇವರಿಗೆ ಸಮರ್ಪಣೆ ಮಾಡಿದ್ದಕ್ಕಾಗಿ ಹಯಗ್ರೀವ ರೂಪಿಯಾದ ಭಗವಂತನೇ ಸಾಕ್ಷಾತ್ ದರ್ಶನವನ್ನ ಕೊಟ್ಟು ಇಡೀ ಜಗತ್ತಿನಲ್ಲಿ ಬಂದ ಜನರಿಗೆ ಏನು ಒಂದು ತಪೋವನ ಅಂತ ಕರೀತಾರೆ. ಹೆಸರು ಕೇಳಿದ್ರೆ ನಾವು ಸೌಂದರ್ಯ ಬರಲ್ಲ, ತಪೋವನಕ್ಕಲ್ಲ, ಸೌಂದರ್ಯ ಬರಲ್ಲ ಹೆಸರು ಕೇಳಿದ್ರೆ. ಅಂತಹ ತಪೋವನದಲ್ಲಿ ಇಷ್ಟೆಲ್ಲ ಭಕ್ತ ವಾ ಅಂದರೆ ಜ್ಞಾನ ಅಂತ ಅರ್ಥ ಇದೆ, ವಾ ಗತಿ ಗಂಧನಯೋಹೋ ಅಂತ ಧಾತು. ಇವತ್ತು ನೋಡಿದರೆ ಇದು ವಾದಿರಾಜರ ವೈಭವನೋ ಅಥವಾ ವಿಶ್ವ ವಲ್ಲಭ ತೀರ್ಥ ಶ್ರೀಪಾದಂಗಳವರ ವೈಭವವೋ ಗೊತ್ತಿಲ್ಲ. ವಾದಿರಾಜರು ಪೂರ್ಣವಾಗಿ ಅವರಲ್ಲಿ ನಿಂತುಕೊಂಡು ಇಷ್ಟು ದೊಡ್ಡದಾದ ಭವನದ ನಿರ್ಮಾಣವನ್ನ ಮಾಡಿಕೊಂಡಿದ್ದಾರೆ. ಅಂತಹ ಸ್ವಾಮಿಗಳ
ತುಳಸಿ ದಳ ಕೊಡ್ರಿ ಹಾ ತಗೋರಿ ತುಳಸಿ ದಳ ತಗೋರಿ ಕ್ಯಾಮರಾ ಇರ್ಲಿ ಸತೀಶ್ ಈ ಕಡೆ ಕೊಡೋದು ಕೊಟ್ಟು ನಮಸ್ಕಾರ ಮಾಡಪ್ಪಿ ಕೃಷ್ಣ ಬಗ್ರಿ ಅರ್ಧಂಬರ್ಧ ಬರ್ತದೆ ಬರೋಬ್ಬರ ಮಾಡಿ ಯಾರೋ ಒಬ್ರು ಮಾಡ್ಬಿಟ್ಟು ಹಣ್ಣಿನ ಜೊತೆ ಕಿಟ್ಬಿಟ್ರಿ ಮಾಡಿತಾರ ಒಂದ್ ಸೈಡ್ ನಿಂತ್ರ ಬರ್ರಿ, ಒಂದ್ ಸೈಡ್ ಇಂದ ಆ ಸೈಡ್ ಇಂದ ಬರ್ರಿ. ನೋಡಿ ನೀವು ಒಂದಿಬ್ಬರು ಮಂತ್ರಾಕ್ಷತೆ ಮೊದಲು ತಗೋರಿ ವ್ಯವಸ್ಥೆ ನೀವು ಒಂದೇ ಸೆಕೆಂಡ್ ಮಿಥುನ ಸ್ವಲ್ಪ ಅಡಿಗೆವ್ರು ಇಸ್ಕೊಂಡು ಹೋಗ್ಲಿ ಒಂದ್ ನಿಮಿಷ ನೋಡ್ರಿ ಅವ್ರಿಗೆ ತಡಿ ಅಂತ ಹೇಳ್ರಿ ಅಲ್ಲಿ ಯಾರಿಗೂ ಬಿಡ್ಬೇಡ್ರಿ ಹುಡುಗರದಾಗ್ಲಿ ಅಂತ ಮಂತ್ರಾಕ್ಷಿ ತಗೊಂಡ್ರಿ ಬರ್ರಿ ಹೊಡೆ ಮಾಡಕಲ್ಲ ಬಂದಿಲ್ಲ ವಿಜೇಂದ್ರ ನೋಡಿ ಬರ್ರಿ ಈ ಕಡೆ ಬರ್ರಿ
ಇಲ್ಲ ಬರಂಗಿಲ್ಲ ಅಲ್ಲಿದ್ರೆ ಹಾಕೋಣ ಇನ್ಯಾರು ಬರುದಿಲ್ಲ ಸ್ವಲ್ಪ ಸರ್ ಸಂದರ್ಶಿತ ನಿಂದ ಕೇಶಣ್ಣ ಬಂದೆ ಬರ್ತಾರೆ ಕೇಶಣ್ಣ ಗಿರೀಶಣ್ಣ ನಿಬಾನಿ ಮುಂದೆ ಬನ್ನಿ ದಮಣ